ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರೇ ಹಾಗೂ ರಾಜ್ಯ ವಿಷಯದ ಎಲ್ಲ ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋದಲ್ಲಿ ನಾವು ಸಂವಿಧಾನಕ್ಕೆ ತರಲು ಬಯಸಿರುವಂಥ 130ನೆಯ ತಿದ್ದುಪಡಿ ಮಸೂದೆಯ ಕುರಿತು ಚರ್ಚೆ ಮಾಡೋಣ. ಇದರಲ್ಲೂ ಮುಖ್ಯವಾಗಿ ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಾಗಿರುವ ನಾವು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರು ಈ 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಅದರ ಕುರಿತು ಪರವಾಗಿರುವ ಮತ್ತು ವಿರುದ್ಧವಾಗಿರುವ ವಾದಗಳಲ್ಲಿ ಏನು ಹುರುಳಿದೆ ಅದನ್ನು ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದು. ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ, ನಿನ್ನೆ ದಿನ ಲೋಕಸಭೆಯಲ್ಲಿ ಮಂಡನೆ ಮಾಡಿರುವ 130ನೇ ಸಂವಿಧಾನ ತಿದ್ದುಪಡಿ ಮಸೂದೆಯ ಕುರಿತು ಮೊದಲಿಗೆ ನಾವು ಚರ್ಚೆ ಮಾಡೋಣ. ಇದರ ವಿಷಯ ಏನಿದೆ ಅಂತಂದರೆ, ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರೋ ಥರ ಅನಿಸುತ್ತೆ, ಬಟ್ ಗಮನ ಕೊಟ್ಟು ನೋಡಿ. ಈ 130ನೇ ತಿದ್ದುಪಡಿ ಮಸೂದೆ ಅಂದರೆ 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಏನು ಹೇಳುತ್ತೆ ಅಂತಂದರೆ, ಸತತ 30 ದಿನಗಳವರೆಗೆ ಜೈಲು ವಾಸಕ್ಕೆ ಒಳಗಾದ ಹಾಗೆ ಎಲ್ಲ ರಾಜಕೀಯ ನಾಯಕರು ಅಂದರೆ ಮುಖ್ಯವಾಗಿ ಪ್ರಧಾನಿಯವರನ್ನು ಒಳಗೊಂಡು ಕೇಂದ್ರ ಸಚಿವರು ಮತ್ತು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಹಾಗೂ ಸಚಿವರನ್ನು ಹುದ್ದೆಯಿಂದ ವಜಾ ಮಾಡಲಿಕ್ಕೆ ಅವಕಾಶ ಕಲ್ಪಿಸುವಂಥ ಮಸೂದೆ ಇದೆ. ಯಾವುದು ಅಂದರೆ 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಅಂಥೇಳಿ ಕರಿತೀವಿ. ಇನ್ನು ಇದರ ವಿವರಣೆಯನ್ನು ನೋಡಿದೀವಿ ಅಂತಂದರೆ, ನಿನ್ನೆ ದಿನ ಅಂದರೆ 20 ಆಗಸ್ಟ್ 2025ರಂದು ಲೋಕಸಭೆಯಲ್ಲಿ ಈ ಮಸೂದೆಯನ್ನು ಕೇಂದ್ರದ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಮಂಡನೆ ಮಾಡಿದ್ದಾರೆ. ಈ ಮಸೂದೆಯ ಸಾರಾಂಶವನ್ನು ನೋಡಿದ್ದೀವಿ ಅಂತಂದರೆ, ನೋಡಿ, 130ನೇ ತಿದ್ದುಪಡಿ ಮಸೂದೆ 2025 ಏನು ಹೇಳುತ್ತೆ ಅಂತಂದರೆ, ಇದು ಕೆಲವೊಂದಿಷ್ಟು ವಿಧಿಗಳಿಗೆ ತಿದ್ದುಪಡಿಯನ್ನು ಸೂಚಿಸುತ್ತೆ. ಯಾವ ವಿಧಿಗಳು ಅವು ಅಂತಂದು ನೋಡಿದ್ದೀವಿ ಅಂತಂದರೆ, ನೋಡಿ, 75ನೇ ವಿಧಿ ಕೇಂದ್ರ ಸಚಿವ ಸಂಪುಟದ ಮುಖ್ಯಸ್ಥರಾಗಿ ಪ್ರಧಾನಿ ಮತ್ತು ಸಚಿವರ ನೇಮಕದ ಕುರಿತು ವಿವರಣೆ ಮಾಡುತ್ತೆ. ಈ 75ನೆಯ ವಿಧಿಗೆ ತಿದ್ದುಪಡಿ ತರಲಿಕ್ಕೆ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಅದೇನು ಅಂತಂದರೆ, ವಿಧಿ 75ನೇ ವಿಧಿ ಪ್ರಸ್ತುತ 5 ಪರಿಚ್ಛೇದಗಳನ್ನು ಅಥವಾ ಕ್ಲಾಸ್ಗಳನ್ನು ಒಳಗೊಂಡಿದೆ. ಈ 5ನೆಯ ಪರಿಚ್ಛೇದ ಆದ ನಂತರ 5A ಅನ್ನುವಂಥ ಹೊಸ ಪರಿಚ್ಛೇದವನ್ನು ಸೇರ್ಪಡೆಗೊಳಿಸಲಿಕ್ಕೆ ಈ ತಿದ್ದುಪಡಿ ಅನುವು ಮಾಡಿಕೊಡಬೇಕು ಅಂತೇಳಿ ಇದರಲ್ಲಿ ಸೂಚಿಸಲಾಗಿದೆ. ಹಾಗಾದರೆ ಏನಿದು ಅಂತಂದರೆ, 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಗೆ ಜೈಲು ಶಿಕ್ಷೆ ಇರುವ ಅಪರಾಧ ಎಸಗಿರುವ ಆರೋಪದಲ್ಲಿ ಪ್ರಧಾನಿಯವರು ಏನಾದರೂ 30 ದಿನಗಳವರೆಗೆ ಕಸ್ಟಡಿಯಲ್ಲಿದ್ದರೆ 31ನೇ ದಿನ ಅಂದರೆ ಅಷ್ಟರೊಳಗಡೆ 31 ದಿನದ ಒಳಗಡೆ ಅವರು ರಾಜೀನಾಮೆಯನ್ನು ಕೊಡಬೇಕು. ಒಂದು ವೇಳೆ 31 ದಿನದ ಒಳಗಾಗಿ ಅವರು ರಾಜೀನಾಮೆಯನ್ನು ಕೊಡದೇ ಇದ್ದರೆ 32ನೇ ದಿನ ಅವರನ್ನು ರಾಷ್ಟ್ರಪತಿಗಳು ವಜಾ ಮಾಡುತ್ತಾರೆ ಅಥವಾ ವಜಾ ಮಾಡಲೇಬೇಕು ಅಂತೇಳಿ ಈ ತಿದ್ದುಪಡಿ ಹೇಳುತ್ತೆ. ಇನ್ನು ಅದೇ ತಿದ್ದುಪಡಿಯಲ್ಲಿ ಮುಂದುವರೆದು ಏನು ಹೇಳಲಾಗಿದೆ ಅಂತಂದರೆ, ಅದರ ತಿದ್ದುಪಡಿಗೆ ಅನುವು ಮಾಡಿಕೊಡಲಾಗಿದೆ ಅಂದರೆ, ಕೇಂದ್ರ ಸಚಿವರೇನಾದರೂ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಗೆ ಜೈಲು ಶಿಕ್ಷೆ ಇರುವ ಅಪರಾಧ ಎಸಗಿರುವಂಥ ಆರೋಪದಲ್ಲಿ ಕಸ್ಟಡಿ ಒಳಗಡೆ ಏನಾದರೂ 30 ದಿನ ಇದ್ದರೂ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿ ಅಂದರೆ 30 ದಿನಕ್ಕೆ ಅವರು ಅಷ್ಟರಲ್ಲೇ ರಾಜೀನಾಮೆ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ 31ನೇ ದಿನ ಅಂಥ ಸಚಿವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ರಾಷ್ಟ್ರಪತಿಗಳಿಗೆ ಪ್ರಧಾನಿಯವರು ಶಿಫಾರಸು ಮಾಡಬೇಕು. ಒಂದು ವೇಳೆ ರಾಷ್ಟ್ರಪತಿಗಳಿಗೆ ಪ್ರಧಾನಿಯವರು ಶಿಫಾರಸು ಮಾಡದೇ ಇದ್ದಾಗಲೂ ಕೂಡ 32ನೇ ದಿನ ಅಂತಹ ಸಚಿವರನ್ನು ವಜಾ ಮಾಡುವ ಅಥವಾ ಅವರು ಅಧಿಕಾರವನ್ನು ಕಳೆದುಕೊಳ್ಳುವಂಥ ಶಿಫಾರಸನ್ನು ಈ ಮಸೂದೆ ಒಳಗೊಂಡಿದೆ. ಇನ್ನು ರಾಜ್ಯಗಳ ಮಟ್ಟಕ್ಕೆ ಬಂದ್ವಿ ಅಂತಂದರೆ, ಅದೇ ತರಹ ರಾಜ್ಯಗಳಲ್ಲೂ ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ನೇತೃತ್ವದ ಸಚಿವ ಸಂಪುಟ ಇರಬೇಕು ಮತ್ತು ಅದು ತನ್ನ ಕೆಲಸ ಕಾರ್ಯಗಳನ್ನು ಹೊಣೆಗಾರಿಕೆಗಳನ್ನು ನಿರ್ವಹಿಸಬೇಕು ಅಂತೇಳಿ ತಿಳಿಸುವಂಥ ವಿಧಿ ಯಾವುದು ಅಂತಾರೆ 164ನೇ ವಿಧಿ. ಇನ್ನು ಈ ಪ್ರಸ್ತಾವಿತ ತಿದ್ದುಪಡಿ ಏನನ್ನು ಹೇಳ್ತಿದೆ ಅಂತಂದರೆ, ನೋಡಿ, ಈ ತಿದ್ದುಪಡಿಯ ಪ್ರಕಾರ ಈಗಾಗಲೇ 164ನೇ ವಿಧಿಯಲ್ಲಿ 4 ಪರಿಚ್ಛೇದಗಳು ಅಥವಾ ಕ್ಲಾಸ್ಗಳು ಈಗಾಗಲೇ ಇದ್ದಾವೆ. ಈ 4ನೆಯ ಕ್ಲಾಸ್ ಅಥವಾ ಪರಿಚ್ಛೇದ ಆದಮೇಲೆ ಈ ತಿದ್ದುಪಡಿಯ ಪ್ರಕಾರ 4A ಅನ್ನುವಂಥ ಹೊಸ ಪರಿಚ್ಛೇದ ಅಥವಾ ಕ್ಲಾಸನ್ನು ಸೇರ್ಪಡೆಗೊಳಿಸಲಾಗುತ್ತೆ. ಇದೇನು ಹೇಳುತ್ತೆ ಅಂತಂದರೆ, 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಗೆ ಜೈಲು ಶಿಕ್ಷೆ ಇರುವ ಅಪರಾಧವನ್ನು
ಅಪರಾಧವನ್ನು ಏನಾದರೂ ಎಸಗಿದ ಪಕ್ಷದಲ್ಲಿ ಮುಖ್ಯಮಂತ್ರಿ 30 ದಿನಗಳವರೆಗೆ ಆ ಅಪರಾಧಕ್ಕಾಗಿ ಅಥವಾ ಅವರ ಮೇಲೆ ಬಂದಿರುವ ಆರೋಪದ ಆಧಾರದ ಮೇಲೆ ಅವರೇನಾದರೂ 30 ದಿನ ಕಸ್ಟಡಿಯಲ್ಲಿದ್ದರು ಅಂದರೆ 31ನೇ ದಿನ ಅವರು ತಮ್ಮ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಕೊಡಬೇಕು. ಒಂದು ವೇಳೆ ಅವರು ಕೊಡದೇ ಇದ್ದರೆ 32ನೇ ದಿನ ಅಂತಹ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ವಜಾ ಮಾಡಬಹುದು ಅಂತೇಳಿ ಈ ತಿದ್ದುಪಡಿ ಸೂಚಿಸುತ್ತೆ. ಇನ್ನು ಮುಂದುವರೆದು ಇದೇ ವಿಧಿಯ ಅಡಿಯೊಳಗಡೆ ಒಂದು ವೇಳೆ ರಾಜ್ಯ ಸಚಿವರೇನಾದರೂ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಗೆ ಜೈಲು ಶಿಕ್ಷೆ ಇರುವಂಥ ಅಪರಾಧ ಎಸಗಿ ಆರೋಪದ ಆಧಾರದಲ್ಲಿ ಕಸ್ಟಡಿಯಲ್ಲಿದ್ದರೆ 31ನೆಯ ದಿನ ಅಂತಹ ಸಚಿವರನ್ನು ವಜಾಗೊಳಿಸಬೇಕು ಅಂಥೇಳಿ ಮುಖ್ಯಮಂತ್ರಿಯವರು ರಾಜ್ಯಪಾಲರಿಗೆ ಶಿಫಾರಸು ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೂ ಕೂಡ ರಾಜ್ಯಪಾಲರು ಅಂತಹ ಸಚಿವರನ್ನು ಅಧಿಕಾರದಿಂದ ವಜಾಗೊಳಿಸಬೇಕು ಅಂತೇಳಿ ಈ ಪ್ರಸ್ತಾವಿತ ತಿದ್ದುಪಡಿ ಹೇಳುತ್ತೆ. ಇನ್ನು ಮುಂದುವರೆದು ಕೇಂದ್ರಾಡಳಿತ ಪ್ರದೇಶಗಳಿಗೆ, ಅದರಲ್ಲೂ ಮುಖ್ಯವಾಗಿ ದೆಹಲಿ, ಜಮ್ಮು ಕಾಶ್ಮೀರ ಇವುಗಳಿಗೆ ಏನು ಅಪ್ಲೈ ಆಗುತ್ತೆ ಅಂತ ನೋಡಿದೀವಿ ಅಂದರೆ ನೋಡಿ 239 AA ವಿಧಿಯನ್ನು, ಅಂದರೆ ಇದನ್ನು 1991ರಲ್ಲಿ ಸೇರ್ಪಡೆ ಮಾಡಿದ್ದು. 231 AA ವಿಧಿ ಈಗಾಗಲೇ 5ನೇ ಪರಿಚ್ಛೇದ ಅಥವಾ 5 ಕ್ಲಾಸ್ಗಳನ್ನು ಒಳಗೊಂಡಿದೆ. ಆ 5ನೇ ಪರಿಚ್ಛೇದ ಅಥವಾ 5ನೇ ಕ್ಲಾಸ್ ಆದ ನಂತರ 5A ಅನ್ನುವಂಥ ಹೊಸ ಪರಿಚ್ಛೇದವನ್ನು ಕ್ಲಾಸನ್ನು ಸೇರ್ಪಡೆಗೊಳಿಸಿ ಇಲ್ಲಿಯೂ ಕೂಡ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಗೆ ಜೈಲು ಶಿಕ್ಷೆ ಇರುವ ಅಪರಾಧದ ಅಡಿಯಲ್ಲಿ ಯಾವುದೇ ಮುಖ್ಯಮಂತ್ರಿ, ಅಂದರೆ ದೆಹಲಿಯ ಮುಖ್ಯಮಂತ್ರಿ ಏನಾದರೂ 30 ದಿನ ಕಸ್ಟಡಿಯಲ್ಲಿದ್ದರೆ 31ನೇ ದಿನ ಅವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಕೊಡಬೇಕು. ಕಾರಣ ಅದು ಕೇಂದ್ರಾಡಳಿತ ಪ್ರದೇಶ. ಒಂದು ವೇಳೆ ಕೊಡದೇ ಇದ್ದರೆ 32ನೇ ದಿನ ಅಂತಹ ಮುಖ್ಯಮಂತ್ರಿಯನ್ನು ವಜಾಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿರುತ್ತೆ. ಇನ್ನು ಮುಂದುವರಿದು ದೆಹಲಿಯ ಸಚಿವರೇನಾದರೂ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಗೆ ಜೈಲು ಶಿಕ್ಷೆ ಇರುವ ಅಪರಾಧ ಎಸಗಿರುವಂಥ ಆರೋಪದ ಅಡಿ ಒಳಗಡೆ 30 ದಿನದವರೆಗೆ ಕಸ್ಟಡಿಯಲ್ಲಿದ್ದರೆ 31ನೇ ದಿನ ಅಂತಹ ಸಚಿವರನ್ನು ವಜಾಗೊಳಿಸಬೇಕು ಅಂಥೇಳಿ ದೆಹಲಿಯ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳಿಗೆ, ಅಂದರೆ ರಾಷ್ಟ್ರಪತಿಗಳ ಮೂಲಕ ಅಲ್ಲಿರುವಂಥ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಶಿಫಾರಸನ್ನು ಮಾಡಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ 32ನೇ ದಿನ ಅವರು ವಜಾಗೊಳ್ಳುತ್ತಾರೆ ಅನ್ನೋದನ್ನು ಈ ತಿದ್ದುಪಡಿ ಹೇಳುತ್ತೆ. ಇದೇ ನಿಯಮಗಳು ಇನ್ನು ಕೇಂದ್ರಾಡಳಿತ ಪ್ರದೇಶಗಳಾಗಿರುವಂಥ, ಅಂದರೆ ಉಳಿದಂಥ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಈ ಮಂತ್ರಿಮಂಡಲ ಇದೆಯಲ್ಲ, ವಿಧಾನಸಭೆ ಮತ್ತು ಮಂತ್ರಿಮಂಡಲ ಇದೆಯಲ್ಲ, ಅಲ್ಲಿ ಅನ್ವಯ ಆಗುತ್ತೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪುನರ್ರಚನಾ ಕಾಯ್ದೆ 2019ರ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಇದೊಂಥರ ಈ ತಿದ್ದುಪಡಿ ನೋಡಿದ ತಕ್ಷಣ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಕಾರಣ ಯಾರೇ ಅಪರಾಧ ಮಾಡಿದರೂ ಕೂಡ ಅವರನ್ನು ಜೈಲಿಗೆ ಹೋದರೆ ಅವರು ಮುಖ್ಯಮಂತ್ರಿಗಳಾಗಿ ಅಥವಾ ಮಂತ್ರಿಗಳಾಗಿ ಅಧಿಕಾರ ಚಲಾವಣೆ ಮಾಡೋದು ಸರಿಯಾ ಅಂಥೇಳಿ ಅನಿಸುತ್ತೆ. ಅದಕ್ಕೆ ಇಲ್ಲಿ 2 ಪರವಾದಂಥ ವಾದಗಳಿದ್ದಾವೆ. ಒಂದು, ಇದು ರಾಜಕೀಯವನ್ನು ಅಪರಾಧದಿಂದ ಶುದ್ಧೀಕರಣ ಮಾಡುತ್ತೆ. ಯಾವುದೇ ಒಬ್ಬ ರಾಜಕಾರಣಿ ಅಧಿಕಾರದಲ್ಲಿ ಇದ್ದೂ ಕೂಡ ಪೊಲೀಸ್ ಕಸ್ಟಡಿ ಒಳಗಡೆ ಇದ್ದರೆ ಆತ ಅಧಿಕಾರದಲ್ಲಿ ಮುಂದುವರಿಯೋದು ಎಷ್ಟು ಸರಿ ಅನ್ನೋದನ್ನು ಇದು ಹೇಳುತ್ತೆ. ಅದಕ್ಕೆ ಈಗಿರುವಂಥ ಸರ್ಕಾರ ಇದನ್ನು ಬೆಂಬಲಿಸಿ ಮಾತನಾಡುತ್ತಿದೆ. ಕಾರಣ ಏನು ಅಂತಾರೆ, ಇದು ರಾಜಕೀಯ ಶುದ್ಧೀಕರಣ ಆಗುತ್ತೆ ಅಂತ ಹೇಳುತ್ತೆ. ಅದರ ಜೊತೆಗೆ ಜೈಲುಗಳ ಮೂಲಕ ಆಡಳಿತ ನಡೆಸುವಂಥ ಅವಕಾಶಕ್ಕೆ ಇದು ಕೊನೆ ಹಾಡುತ್ತೆ ಅನ್ನೋದು ಇದರ ಪರವಾಗಿರುವಂಥವರ ವಾದ. ಇನ್ನು ಇದರ ವಿರುದ್ಧವಾಗಿರೋರು ಏನು ಹೇಳೋದು ಅಂತಂದರೆ, ಕೇಂದ್ರದಲ್ಲೊಂದು ರಾಜ್ಯಗಳಲ್ಲಿ ಒಂದು ಪಕ್ಷಗಳ ಆಡಳಿತ ಇದ್ದಾಗ ಈ ತಿದ್ದುಪಡಿ ಕೇಂದ್ರ ರಾಜ್ಯಗಳ ಅಧಿಕಾರವನ್ನು ಮೊಟಕುಗೊಳಿಸುವ, ರಾಜ್ಯಗಳ ಮುಖ್ಯಮಂತ್ರಿಗಳ ಮೇಲೆ ವಿನಾಕಾರಣ ಆರೋಪ ಹೊರಿಸಿ ಅವರನ್ನು ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಿ ಅವರ ಅಧಿಕಾರವನ್ನು ಕಸಿದುಕೊಳ್ಳಲಿಕ್ಕೆ ಅಸ್ತ್ರ ಆಗುತ್ತೆ ಅನ್ನೋದನ್ನು ಆರೋಪ ಮಾಡಲಾಗಿದೆ. ಅದರ ಜೊತೆಗೆ ಅತೀ ಪ್ರಮುಖವಾಗಿರೋದು, ಇತ್ತೀಚೆಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ತನಿಖಾ ಸಂಸ್ಥೆಗಳು ಅನೇಕ ಬಾರಿ ವಿರೋಧ ಪಕ್ಷಗಳೇ ಹೆಚ್ಚಾಗಿರುವ ಅಥವಾ ವಿರೋಧ ಪಕ್ಷಗಳನ್ನೇ ನೇರವಾಗಿ ಆಕ್ರಮಣ ಮಾಡುವ ರೀತಿಯಲ್ಲೋ ಅಥವಾ ಅವುಗಳನ್ನೇ ಹೊಣೆಗಾರರನ್ನಾಗಿ ಮಾಡುವ ರೀತಿಯಲ್ಲೋ ದುರ್ಬಳಕೆಯಾಗಿರೋದನ್ನು ನೋಡ್ತೀವಿ. ಅದನ್ನು ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳಿರೋದನ್ನು ನೋಡ್ತೀವಿ. ಅದಕ್ಕೆ ಇತ್ತೀಚಿನ ಉದಾಹರಣೆ, ಅರವಿಂದ್ ಕೇಜ್ರಿವಾಲ್ ಅವರು ಅನೇಕ ಅವಧಿ ಒಳಗಡೆ ಜೈಲಲ್ಲಿ ಇದ್ದುಕೊಂಡೇ ಏನು ಮಾಡಿದರು ಅಂದರೆ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸೋದನ್ನು ನಾವು ನೋಡ್ತೀವಿ. ಅವರು ನಂತರ ಮುಖ್ಯಮಂತ್ರಿ ಹುದ್ದೆ ಜೈಲಿನಿಂದ ಹೊರಗಡೆ ಬಂದು ಮತ್ತೆ ರಾಜೀನಾಮೆ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಇನ್ನು
ನಾವು ಅದೇ ಥರ ಜಾರ್ಖಂಡ್ ಒಳಗಡೆ ಹೇಮಂತ್ ಸೊರೇನ್ ಅವರು ತಾವು ಜೈಲಿಗೆ ಹೋಗುವಂಥ ಸಮಯದಲ್ಲಿ ಮತ್ತೊಬ್ಬರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿರೋದನ್ನೂ ನಾವು ನೋಡ್ತೀವಿ. ಇನ್ನು ಅತಿ ಪ್ರಮುಖವಾಗಿರೋದು ಈ ತಿದ್ದುಪಡಿಯನ್ನು ವಿರೋಧ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಯಾವುದೇ ಒಬ್ಬ ರಾಜಕಾರಣಿಯ ವಿರುದ್ಧ ಆರೋಪ ಹೊರಿಸಿದ ತಕ್ಷಣ ಆತ ಅದು 5 ವರ್ಷಕ್ಕಿಂತ ಹೆಚ್ಚು ಆರೋಪ ಹೊರಿಸಿದರೂ ಕೂಡ ಅದು ಇನ್ನೂ ಕೋರ್ಟಿನ ಮೂಲಕ ತೀರ್ಪು ಬರುವಕ್ಕಿಂತ ಮುಂಚೆನೇ ವಿಚಾರಣೆಗಾಗಿ 30 ಅಥವಾ 30 ದಿನದಕ್ಕಿಂತ ಹೆಚ್ಚು ಆತನನ್ನು ಜೈಲೊಳಗಡೆ ಇಟ್ಟ ತಕ್ಷಣ ಆತನ ಅಧಿಕಾರವನ್ನು ಮೊಟಕುಗೊಳಿಸೋದಿದೆಯಲ್ಲ, ಆತ ರಾಜೀನಾಮೆ ಕೊಡಬೇಕು, ಇಲ್ಲಾಂದರೆ ವಜಾ ಮಾಡುವಂಥದ್ದು ಇದೆಯಲ್ಲ, ಇದು ಕಾರ್ಯಾಂಗ ಅಥವಾ ತನಿಖಾ ಸಂಸ್ಥೆಗಳು ಯಾವ ಹಂತವನ್ನು ಮುಟ್ಟೋದಕ್ಕೆ ಅವಕಾಶ ಆಗುತ್ತೆ ಅಂತಂದರೆ, ನ್ಯಾಯ ತೀರ್ಮಾನ ಮಾಡುವ ಅಧಿಕಾರ ನ್ಯಾಯಾಂಗಕ್ಕೆ ಸೇರಿದ್ದು, ಆದರೆ ಕಾರ್ಯಾಂಗವೇ ನ್ಯಾಯಿಕ ತೀರ್ಪುಗಳನ್ನು ಕೊಟ್ಟ ಹಾಗೆ ಆಗುತ್ತೆ. ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡಾಗ ಆಗುತ್ತೆ. ವಿರೋಧ ಪಕ್ಷಗಳನ್ನು ನೇರವಾಗಿ ದಾಳಿಗೆ ಒಳಪಡಿಸಿದಾಗ ಆಗುತ್ತೆ, ಅಥವಾ ವಿರೋಧ ಪಕ್ಷಗಳ ಅಧಿಕಾರವನ್ನು ಮೊಟಕುಗೊಳಿಸಿದಾಗ ಆಗುತ್ತೆ ಅನ್ನೋದು ಇದರ ವಿರುದ್ಧವಾಗಿರುವಂಥ ಟೀಕೆ. ಅದರಲ್ಲೂ ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕು, ಯಾವುದೇ ಪ್ರಧಾನಿಯವರನ್ನೂ ಕೂಡ ತನಿಖಾ ಸಂಸ್ಥೆಗಳು ತಮ್ಮ ತನಿಖೆಯ ವ್ಯಾಪ್ತಿಗೆ ಒಳಪಡಿಸಿ ಜೈಲೊಳಗಡೆ ಇಡುವಂಥ ಸದ್ಯದ ಪರಿಸ್ಥಿತಿ ಒಳಗಡೆ ಭಾರತದಲ್ಲಿ ಯಾವುದೂ ಇಲ್ಲ. ಅದು ಸರ್ವಶಕ್ತ. ಇನ್ನು ಈ ಮಸೂದೆ ಏನಾದರೂ ಅಂಗೀಕಾರ ಆಗಬಹುದಾ ಪ್ರಸ್ತುತ ಸನ್ನಿವೇಶದಲ್ಲಿ ಅಂತ ನೋಡಿದರೆ, ಇದನ್ನು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಆಕಾಂಕ್ಷಿಗಳು ನೆನಪಿಟ್ಟುಕೊಳ್ಳಿ. ಈಗ ಒಟ್ಟಾರೆ 3 ಮಸೂದೆಗಳನ್ನು ಮಂಡಿಸಲಾಗಿದೆ. ಆ 3ರಲ್ಲಿ 2 ಸಾಮಾನ್ಯ ಮಸೂದೆಗಳು, 1 ಸಂವಿಧಾನ ತಿದ್ದುಪಡಿ ಮಸೂದೆ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಸಂವಿಧಾನ ತಿದ್ದುಪಡಿ ಮಸೂದೆ ತಮಗೆ ಗೊತ್ತಿದೆ. ಈ ತಿದ್ದುಪಡಿಗೆ ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ವಿಧಾನಸಭೆಗಳ ಒಪ್ಪಿಗೆ ಅತ್ಯಂತ ಅಗತ್ಯ. ಕಾರಣ, ಇದು ಸಂಯುಕ್ತ ವ್ಯವಸ್ಥೆಯ ಅಥವಾ ಸಂಯುಕ್ತ ವಿಚಾರಗಳಿಗೆ ಒಳಪಟ್ಟಿರುವಂಥ ತಿದ್ದುಪಡಿಯಾಗಿರೋದರಿಂದ ಇದಕ್ಕೆ ವಿಶೇಷ ಬಹುಮತ ಬೇಕು ಮತ್ತು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ವಿಧಾನಸಭೆಗಳ ಒಪ್ಪಿಗೆ ಅಗತ್ಯವಾದದ್ದು. ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದ 368ನೇ ವಿಧಿ 3 ಥರದ ತಿದ್ದುಪಡಿಗಳನ್ನು ಸೂಚಿಸುತ್ತೆ. 1ನೇ ವಿಧಾನ ಸರಳ ಬಹುಮತ ಅಂತ ಕರಿತೀವಿ. ಈ ಸರಳ ಬಹುಮತ ಏನನ್ನು ಹೇಳುತ್ತೆ ಅಂದರೆ, ಸದನದಲ್ಲಿ ಅಂದರೆ 2 ಸದನಗಳು ಬಂದವು, ಲೋಕಸಭೆ ಮತ್ತು ರಾಜ್ಯಸಭೆ. ಸದನದಲ್ಲಿ ಹಾಜರಿರುವವರಲ್ಲಿ 1/2 ಹೆಚ್ಚು ಸದಸ್ಯರ ಒಪ್ಪಿಗೆಯ ಮೂಲಕ ಮಾಡುವ ತಿದ್ದುಪಡಿ. ಅಂತಹ ತಿದ್ದುಪಡಿಗಳಿಗೆ ಉದಾಹರಣೆ ಹೊಸ ರಾಜ್ಯಗಳ ಸೇರ್ಪಡೆ ಇರಬಹುದು. ಮತ್ತು ಇಲ್ಲಿ ಹೊಸ ರಾಜ್ಯಗಳ ಸೇರ್ಪಡೆ ಅಂತಂದರೆ, ಹೊಸ ರಾಜ್ಯಗಳ ಸೇರ್ಪಡೆಗಿಂತ ಪೂರ್ವದಲ್ಲಿ ಆ ರಾಜ್ಯದ ಅಂದರೆ ಆ ರಾಜ್ಯ ಯಾವ ರಾಜ್ಯದ ವ್ಯಾಪ್ತಿಗೆ ಬರುತ್ತಿರುತ್ತೆ, ಆ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಆ ರಾಜ್ಯದ ವಿಧಾನಸಭೆಯಲ್ಲಿ ಮೊದಲು ಮಂಡಿಸಬೇಕು ಅನ್ನುವಂಥ ಒಂದು ನಿಯಮ ಇದೆ. ಅದನ್ನು ಸಂಸತ್ತು ಒಪ್ಪಿಕೋಬೇಕಾ ಅಥವಾ ಬೇಡ ಅನ್ನೋದು ಅದು ಸಂಸತ್ತಿನ ವಿವೇಚನೆಗೆ ಬಿಟ್ಟಂಥ ಅಧಿಕಾರ. ಆದರೆ ಹೊಸ ರಾಜ್ಯಗಳ ಸೇರ್ಪಡೆ ಇರಬಹುದು. ರಾಜ್ಯಗಳು ಇರೋದರಲ್ಲಿ 2 ರಾಜ್ಯಗಳನ್ನು ರಚನೆ ಮಾಡೋದಾಗಿರ್ಬೋದು. ಉದಾಹರಣೆಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಆ ರಾಜ್ಯಗಳ ವಿಂಗಡಣೆಗಿಂತ ಪೂರ್ವದಲ್ಲಿ ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ ಆ ಅಂದರೆ ರಾಜ್ಯವನ್ನು ವಿಂಗಡಣೆ ಮಾಡುವಂಥ ಮಸೂದೆಯನ್ನು ಮಂಡಿಸಲಾಗಿತ್ತು. ಅದು ಕಡ್ಡಾಯ ಏನಿಲ್ಲ, ಸಂಸತ್ತು ಅದನ್ನು ಒಪ್ಪಿಕೋಬೇಕಂತ ಏನಿಲ್ಲ, ಆದರೆ ಮೊದಲಿಗೆ ಮಂಡನೆ ಮಾಡಬೇಕು ಅನ್ನುವಂಥದ್ದು ನಿಯಮ. ಇನ್ನು ರಾಜ್ಯಗಳ ಗಡಿ ಬದಲಾವಣೆ ಮಾಡೋದಾಗಿರ್ಬೋದು, ಸಂವಿಧಾನಿಕ ಹುದ್ದೆಗಳಲ್ಲಿರುವವರ ವೇತನ, ಭತ್ಯೆ, ಸೌಲಭ್ಯಗಳು ಅಥವಾ ಪೌರತ್ವದ ಕುರಿತಿರ್ಬೋದು, ಚುನಾವಣಾ ಕ್ಷೇತ್ರಗಳ ಪುನರ್ರಚನೆ, ಇವೆಲ್ಲ ವಿಷಯಗಳು ಎಲ್ಲಿಗೆ ಬರ್ತವೆ ಅಂತಾರೆ, ಸರಳ ಬಹುಮತದ ಅಡಿ ಒಳಗಡೆ ಬರ್ತವೆ. ಇವುಗಳನ್ನು ಸದನದಲ್ಲಿ ಅಂದರೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಹಾಜರಿರುವ ಸದಸ್ಯರಲ್ಲಿ 1/2 ಅಂದರೆ ಅರ್ಧಕ್ಕಿಂತ ಹೆಚ್ಚು ಜನ ಆ ಮಸೂದೆಯ ಪರವಾಗಿ ಮತದಾನ ಮಾಡಿದರು ಅಂದರೆ ಅಂಥ ಮಸೂದೆಗಳು ಪಾಸಾಗಿ ರಾಷ್ಟ್ರಪತಿಗಳ ಅಂಗೀಕಾರದೊಂದಿಗೆ ಅವು ಕಾಯ್ದೆಗಳಾಗ್ತವೆ. ಇನ್ನು 2ನೇದು ವಿಶೇಷ ಬಹುಮತ. ವಿಶೇಷ ಬಹುಮತ ಏನು ಹೇಳುತ್ತೆ ಅಂದರೆ, ಒಟ್ಟು ಸದಸ್ಯರಲ್ಲಿ ಅಂದರೆ ಲೋಕಸಭೆಯ ಒಟ್ಟು ಸದಸ್ಯರು ಮತ್ತು ರಾಜ್ಯಸಭೆಯ ಒಟ್ಟು ಸದಸ್ಯರು ಅಂದರೆ ಪ್ರತ್ಯೇಕವಾಗಿ ಲೋಕಸಭೆಯ ಎಷ್ಟು ಸದಸ್ಯರು ಇರ್ತಾರಲ್ಲ ಅದರಲ್ಲಿ 50% ಹೆಚ್ಚು ಸದಸ್ಯರು, ಹಾಗೆ ರಾಜ್ಯಸಭೆಯ ಒಟ್ಟು ಸದಸ್ಯರಲ್ಲಿ 50% ಹೆಚ್ಚು ಸದಸ್ಯರು ಹಾಜರಿರಬೇಕು. ಮತ್ತು ಮತ ನೀಡುವವರಲ್ಲಿ 2/3 ಬಹುಮತದಿಂದ ಆ ಮಸೂದೆ ಪಾಸಾಗಬೇಕು. ಅಂದರೆ ಅರ್ಧಕ್ಕಿಂತ ಹೆಚ್ಚು ಜನ ಹಾಜರಿರಲೇಬೇಕು. ಹಾಜರಿರುವವರಲ್ಲಿ 2/3
ಹೆಚ್ಚು ಜನ ಆ ಮಸೂದೆಯ ಪರವಾಗಿ ಮತದಾನ ಮಾಡಿದರೆ ಅದು ಪಾಸಾಗುತ್ತೆ. ನಂತರ ರಾಷ್ಟ್ರಪತಿಗಳ ಸಹಿಯೊಂದಿಗೆ ಅದು ಕಾಯ್ದೆಯಾಗುತ್ತೆ. ಅವುಗಳು ಜಾರಿಯಾದಾಗ ಕಾನೂನುಗಳಾಗ್ತವೆ ಅನ್ನೋದು ತಮಗೆ ಗೊತ್ತು. ಈ ವಿಧಾನದ ಮೂಲಕ ಅಂದರೆ ವಿಶೇಷ ಬಹುಮತದ ಮೂಲಕ ನಾವು ಯಾವುಗಳನ್ನು ತಿದ್ದುಪಡಿ ಮಾಡಬಹುದು ಅಂತಂದರೆ ಮೂಲಭೂತ ಹಕ್ಕುಗಳಿರ್ಬೋದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿರ್ಬೋದು, ಇವುಗಳನ್ನು ವಿಶೇಷ ಬಹುಮತದಿಂದ ನಾವು ತಿದ್ದುಪಡಿ ಮಾಡಲಿಕ್ಕೆ ಇರುವಂಥ ಅವಕಾಶ. ಇನ್ನು ಮೂರನೇದಾಗಿ ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ವಿಧಾನಸಭೆಗಳ ಅಂಗೀಕಾರ ಅಂತೇಳಿ ಕರಿತೀವಿ. ಇದು ಈಗ ಪ್ರಸ್ತುತ ಸಂವಿಧಾನದ 130ನೇ ತಿದ್ದುಪಡಿಗೆ ಬೇಕಾಗಿರುವಂಥ ವಿಧಾನ. ನೋಡಿ, ಇದಕ್ಕೆ ಯಾವುದನ್ನು ಬಳಸ್ತೀವಿ ಅಂತಂದರೆ ರಾಷ್ಟ್ರಾಧ್ಯಕ್ಷರ ಚುನಾವಣೆ ಇರ್ಬೋದು, ಕೇಂದ್ರ ರಾಜ್ಯಗಳ ಕಾರ್ಯಾಂಗ ಅಧಿಕಾರಗಳಿರ್ಬೋದು, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ, ಇವೆಲ್ಲವನ್ನು ಬಳಸ್ತೀವಿ. ಇಲ್ಲಿ ಅತೀ ಪ್ರಮುಖವಾಗಿರುವಂಥದ್ದು ಇದು ಸಂಯುಕ್ತ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದ್ರಿಂದ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆಯನ್ನು ನೆನಪಿಟ್ಕೊಳ್ಳಿ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದಾಗ ಆ ಮಸೂದೆಗೆ ಅಂದರೆ ಆ ಮಸೂದೆ ಮಂಡನೆಯಾದ ದಿನ ಲೋಕಸಭೆಯಲ್ಲಿ ಅದರ ಅರ್ಧಕ್ಕಿಂತ ಹೆಚ್ಚು ಜನ ಸದಸ್ಯರು ಅಲ್ಲಿ ಹಾಜರಿರಬೇಕು. ಹಾಜರಿರುವವರಲ್ಲಿ 2/3 ಹೆಚ್ಚು ಜನ ಸದಸ್ಯರು ಆ ಮಸೂದೆಯ ಪರವಾಗಿದ್ದರೆ ಅದು ಲೋಕಸಭೆಯಿಂದ ಪಾಸಾಗುತ್ತೆ. ಅದೇ ವಿಧಾನ ರಾಜ್ಯಸಭೆಯಲ್ಲೂ ಕೂಡ ಅಳವಡಿಸಲಾಗುತ್ತೆ. ರಾಜ್ಯಸಭೆಯ ಒಟ್ಟು ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಸದಸ್ಯರಿರಬೇಕು. ಹಾಜರಿರುವವರಲ್ಲಿ 2/3 ಹೆಚ್ಚು ಜನ ಸದಸ್ಯರು ಅದರ ಪರವಾಗಿ ಮತದಾನ ಮಾಡಬೇಕು. ಹೀಗೆ ಆದ ನಂತರದಲ್ಲಿ ಆ ಮಸೂದೆಯನ್ನು ಭಾರತದಲ್ಲಿರುವಂಥ ಅಂದರೆ ರಾಜ್ಯಗಳ ವಿಧಾನಸಭೆಗಳಿಗೆ ಕಳುಹಿಸಲಾಗುತ್ತದೆ. ಆ ವಿಧಾನಸಭೆಗಳಲ್ಲಿ ನೆನಪಿಟ್ಕೊಳ್ಳಿ, ವಿಧಾನಸಭೆಯಲ್ಲಿ ಸರಳ ಬಹುಮತ ಅಂದರೆ ಹಾಜರಿರುವವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಸದಸ್ಯರು ಆ ಮಸೂದೆಗೆ ಒಪ್ಪಿಕೊಳ್ಳಬೇಕು. ಹಾಗೆ ಭಾರತದಲ್ಲಿರುವಂಥ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ವಿಧಾನಸಭೆಗಳು ಒಪ್ಪಿಕೊಂಡ್ರೆ ಈ 131ನೇ ತಿದ್ದುಪಡಿ ಮಸೂದೆ ಜಾರಿಗೆ ಬರುತ್ತೆ. ಹಾಗಾದರೆ ಪ್ರಸ್ತುತವಾಗಿ ಇದು ಕಾಯ್ದೆಯಾಗೋ ಚಾನ್ಸಸ್ ಇದೆಯಾ, ಅವಕಾಶ ಇದೆಯಾ ಅಂತಂದರೆ ಪ್ರಸ್ತುತದಲ್ಲಿ ಈ ಮಸೂದೆ ಕಾಯ್ದೆಯಾಗುವ ಲಕ್ಷಣ ಕಾಣುತ್ತಿಲ್ಲ. ಕಾರಣ ಏನು ಅಂತಂದರೆ ಕೇಂದ್ರದೊಳಗಡೆ ಈಗಿರುವಂಥ NDA ಸರ್ಕಾರದ ಬಹುಮತವನ್ನು ನೋಡಿದ್ದೀವಿ ಅಂತಾರೆ. ಲೋಕಸಭೆಯ ಒಟ್ಟು ಸ್ಥಾನಗಳು 543, NDA ಮಿತ್ರ ಪಕ್ಷಗಳ ಹತ್ತಿರ ಇರುವಂಥ ಬಹುಮತದ ಸಂಖ್ಯೆ 293. ಆದರೆ ಈ ಮಸೂದೆ 2/3 ಬಹುಮತದಿಂದ ಪಾಸಾಗಬೇಕಾದ್ರೆ ಇರಬೇಕಾಗಿರುವ ಸಂಖ್ಯೆ ಎಷ್ಟು ಅಂದರೆ 362ಕ್ಕಿಂತ ಹೆಚ್ಚಿರಬೇಕು. ಇನ್ನು ರಾಜ್ಯಸಭೆಯ ಸಂಖ್ಯೆಯನ್ನು ನೋಡಿದ್ದೀವಿ ಅಂದರೆ ರಾಜ್ಯಸಭೆಯ ಒಟ್ಟು ಪ್ರಸ್ತುತ ಸದಸ್ಯರ ಸಂಖ್ಯೆ 245. ಅದರಲ್ಲಿ NDAದ ಹತ್ತಿರ ಇರುವಂಥ ಬಹುಮತ 133. ಆದರೆ ಈ ಮಸೂದೆ ರಾಜ್ಯಸಭೆಯಿಂದ ಪಾಸಾಗಬೇಕಾದ್ರೆ ಕನಿಷ್ಠ 164 ಸದಸ್ಯರಾದರೂ ಅಥವಾ 164 ಸದಸ್ಯರ ಬೆಂಬಲವಾದರೂ ಈ ಮಸೂದೆಗೆ ಬೇಕಾಗುತ್ತೆ. ಆ ದೃಷ್ಟಿಯಿಂದ ನೋಡಿದ್ದೀವಿ ಅಂದರೆ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ ಪ್ರಸ್ತುತವಾಗಿ ಕಾಯ್ದೆಯಾಗುವಂಥ ಲಕ್ಷಣ ಕಡಿಮೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ನಾವಿವತ್ತು ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆ ಅದು ಕಾಯ್ದೆಯಾಗಲಿಕ್ಕೆ ಅನುಸರಿಸಬೇಕಾಗಿರುವ ವಿಧಾನ, ಅದರ ಜೊತೆಗೆ ವಿರೋಧ ಪಕ್ಷಗಳು ವ್ಯಕ್ತಪಡಿಸುತ್ತಿರುವಂಥ ವಿರೋಧಕ್ಕೆ ಕಾರಣಗಳು, ಕೇಂದ್ರ ಸರ್ಕಾರ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಿರುವಂಥ ಕಾರಣಗಳು, ಇವೆಲ್ಲವನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದು ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಈ ಮಾಹಿತಿ ತಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರದ ಇನ್ನೊಂದು ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ವಂದನೆಗಳು.